75ರಲ್ಲಿ ಬಿಡುಗಡೆಯಾದ ದೇವರು ಗುಡಿ ಚಿತ್ರದ ಹಾಡು ಹೆಸರಿಗೆ 75, ಆದ್ರೆ ಇವತ್ತಿಗೂ ಈ ಹಾಡು ಹೊಸದು. ಸೊ ಆ ಹಾಡನ್ನ ತುಂಬಾ ಇಷ್ಟಪಟ್ಟಿರೋದು ನಮ್ಮ ಅನಿಲ್ ಕುಂಬ್ಳೆ ಸರ್ ಅವರು. ಸರ್, ಇವಾಗ ಅಕಸ್ಮಾತ್ ಪಿಚ್ಚಲ್ಲಿ ತುಂಬಾ ಟೆನ್ಷನ್, ಅಂದ್ರೆ ನೀವು ಕೋಪನೆ ಮಾಡ್ಕೊಳ್ಳಲ್ಲ ಬಿಡಿ, ಹೊರಗಡೆ ತೋರ್ಸಲ್ಲ ಅಷ್ಟೇ ಸರ್. ಅವಾಗ ಇನ್ನೇನ್ ಬಾಲ್ ಹಾಕ್ಬೇಕು, ಎಲ್ಲಾ ಸ್ಟೇಡಿಯಂ ಅಲ್ಲಿ ಕಣ್ಣುಗಳೆಲ್ಲ ನಿಮ್ಮ ಮೇಲೇನೆ ಇದೆ, ಪ್ರೆಷರ್ ಇದೆ, ಟೆನ್ಷನ್ ಇದೆ. ಆ ಟೈಮಲ್ಲಿ ಟಕ್ ಅಂತ ನೆನಪಾಗುವಂತ ಹಾಡು ಯಾವ್ದು ಸರ್ ನಿಮ್ಗೆ? ನನಗೆ ಹಾಡು ಯಾವ್ದು ನೆನಪಾಗಲ್ಲ. ವೀರೇಂದ್ರ ಸೆಹ್ವಾಗ್ ಅವರು ಹಾಡು ಹೇಳ್ಕೊಂಡೇ ಬ್ಯಾಟಿಂಗ್ ಆಡೋರು. ಹೌದಾ ಸರ್? ಹೌದು, ವಿಸಿಲ್ ಹೊಡ್ಕೊಂಡು ಹಾಡು ಹೇಳ್ಕೊಂಡು ಬ್ಯಾಟಿಂಗ್ ಆಡೋನು ಅವನು. ಹೌದಾ? ಸೊ ಅವ್ನ ಬ್ಯಾಟಿಂಗ್ ಅದು ಸರಿಗಿದೆ. ಅದು ನಮ್ಮ ಬೌಲಿಂಗ್ಗೆ ಹಾಡು ಹೇಳ್ಕೊಂಡು ಬೌಲಿಂಗ್ ಮಾಡೋ ಬೌಲಿಂಗ್ ಅಲ್ಲ ಅದು. ಓಕೆ. ಅಂಡ್ ಸರ್, ಹಾಡಿಲ್ಲ, ಕೋಪ ಬಂದಾಗ ನಾವು ಅಂತ ಬೈತೀವಿ. ಆತರ ನೀವು ಬ್ಯಾಟ್ಸ್ಮನ್ಗಳಿಗೆ ಸ್ಲೆಡ್ಜಿಂಗ್ ಮಾಡ್ಬೇಕಾದ್ರೆ ಬೇಕಾದಷ್ಟು ಸತಿ ನಾನೇನಾರೋ ಹೇಳಿದ್ರೆ ಅಕಸ್ಮಾತ್ ಫೀಲ್ಡ್ ಅಲ್ಲಿ ಏನಾರೋ ಬೈದೆ ಅಥವಾ ಅಂಪೈರ್ ಏನಾರೋ ಹೋಗಿ ರೆಫ್ರಿಗೆ ಈ ತರ ಅನಿಲ್ ಅವರು ಬೈದಿದ್ದಾರೆ, ಅವ್ರನ್ನ ನೀವು ರಿಪ್ರಿಮಾಂಡ್ ಮಾಡಬೇಕು ಅಥವಾ ಏನಾರ ಪೆನಾಲ್ಟಿ ಹಾಕ್ಬೇಕು ಅಂದ್ರೆ ನಿಜವಾಗ್ಲೂ ನಾ ಅಂತ ಕೇಳ್ತಾರೆ ರೆಫ್ರಿ. ಇನ್ನೊಬ್ರು ಇದ್ರು ನಮ್ಮ ಟೀಮಲ್ಲಿ ಅವಾಗ, ಇವಾಗಲ್ಲ ಮುಂಚೆ. ಅವರು ಗುಡ್ ಮಾರ್ನಿಂಗ್ ಅಂದ್ರೆ ಅವ್ರಿಗೆ ಕರೆಯೋರು ಮ್ಯಾಚ್ ರೆಫ್ರಿ, ಬಾಪ ನೀನು ಏನೋ ಅಂದೆ ಅನ್ಸತ್ತೆ ಅಂತ. ಸೊ ಬ್ರ್ಯಾಂಡ್ ತುಂಬಾ ಇಂಪಾರ್ಟೆಂಟ್, ಇಮೇಜ್ ತುಂಬಾ ಇಂಪಾರ್ಟೆಂಟ್. ಅದನ್ನ ನೀವು ಕಲ್ಟಿವೇಟ್ ಮಾಡ್ಕೊಂಡು ಹೋದ್ರೆ ಅವಾಗ ಬ್ಯಾಟ್ಸ್ಮನ್ ಇಲ್ಲಿ ಪಕ್ಕದಲ್ಲೇ ಇರ್ತಾರೆ, ಅವ್ರಿಗೆ ಏನ್ ಬೇಕಾದ್ರೆ ಹೇಳ್ಬೋದು. ಅವ್ನು ತಿರುಗ್ಬಿಟ್ಟು ನೋಡೋಣ ಅಷ್ಟೇ, ಗೊತ್ತು ಹೇಳಿದೀನಿ ಅವ್ನಿಗೆ ಅರ್ಥ ಆಯ್ತು ಏನ್ ಹೇಳಿದೆ ಅಂತ. ಆಮೇಲೆ ಅಲ್ಲಿ ಹೋದ್ಮೇಲೆ ಅಷ್ಟೇ, ಆಮೇಲೆ ಏನಿಲ್ಲ. ನಿಜವಾಗ್ಲೂ ನೀವು ಹೇಳಿದ್ಮೇಲೂ ನಿಮ್ ಬ್ರ್ಯಾಂಡ್ ಹಂಗೆ ಇದೆ ಸರ್, ನಾವ್ ಯಾರು ನಂಬಲ್ಲ ಸರ್. ಇಲ್ಲ ಪರವಾಗಿಲ್ಲ, ಬ್ಯಾಟ್ಸ್ಮನ್ ಕೇಳಿ, ಅಂಪೈರ್ನು ಕೇಳಿ. ಅನಿಲ್ ಸರ್ ಫ್ಯಾಮಿಲಿ, ನನ್ನ ಫ್ಯಾಮಿಲಿ, ವಿ ವರ್ ದೇರ್. ಅಂಡ್ ಒಂದ್ 3-4 ದಿನ ಐ ಥಿಂಕ್ ಇದೇ ಕೆಲಸ, ಹಾಡೋದು, ಆಟ ಆಡೋದು. ಯಾವ್ದು ಸರ್ ಅದು ಆಟ ನಾವು ಆಡ್ತಿದ್ದು? ಎಲ್ಲ ಮೊನಾಪಲಿ ಅಂತ ಒಂದು ಆಟ. ಬಟ್ ಅನಿಲ್ ಸರ್ಗೆ ನಾನು ಅದೇ ಹೇಳ್ತಿದ್ನಲ್ಲ, ಕನ್ನಡ ಹಾಡುಗಳ ಬಗ್ಗೆ ಬಹಳ ಪ್ರೀತಿ. ಅವ್ರ ಮನೇಲಿ ಒಂದು ಬಹಳ ಹಿಂದೆ ಬಹಳ ದೊಡ್ಡ ದೊಡ್ಡ ಕ್ರಿಕೆಟರ್ಸ್ ಎಲ್ಲ ಬಂದಿದ್ರು. ಓಕೆ, ಥೋಡಾ ಗಾನವಾನ ಇವರು ಕನ್ನಡ ಹಾಡಾಡ್ರಿ, ಎಲ್ರನ್ನು ಸೌತ್ ಆಫ್ರಿಕಾದಿಂದ, ಆಸ್ಟ್ರೇಲಿಯಾದಿಂದ ಎಲ್ರನ್ನು ಕೂರಿಸ್ಬಿಟ್ಟು ಕನ್ನಡ ಹಾಡುಗಳನ್ನ ಹಾಡಿ ಎಲ್ರಿಗೂ ಕನ್ನಡದ ಹಾಡಿನ ಒಂದು ಸೊಬಗನ್ನ ಹಂಚಿದ್ದು ಅವ್ರ ಮನೇಲಿ. ಮೊದಲನೇ ಬಾರಿ ನಾನು ಅವ್ರ ಮನೆಗೆ ಹೋಗಿದ್ದು, ಅದೊಂದು 7 ವರ್ಷದ ಹಿಂದಿನ ಮಾತು. ಬಟ್ ಅವಾಗ್ಲಿಂದ ನನಗೆ ಗೊತ್ತು ಕನ್ನಡ ಹಾಡುಗಳು ಅಂದ್ರೆ ಇವ್ರಿಗೆ ಬಹಳ ಪ್ರೀತಿ ಇತ್ತು. ಇದು ಇತ್ತೀಚೆಗೆ ನಡೆದಂತ ಒಂದು ಚೆನ್ನಾಗಿದೆ ಸರ್. ಬಟ್ ಯಾರ್ ಕ್ಯಾಮ್ರಾ ಅವರು ಬಹಳ ಬೇಗ ರೆಕಾರ್ಡ್ ಬಟನ್ ಆಫ್ ಮಾಡ್ಬಿಟ್ಟವ್ರೆ. ನಮ್ದು ಹಂಗಿಲ್ಲ, ನಮ್ದು ದೊಡ್ಡ ಬಜೆಟ್ ಇದೆ, ನಮ್ ಕ್ಯಾಮ್ರಾಗಳು ಆಫೇ ಆಗಲ್ಲ. ಕರ್ಣಗಳು ಕಾಯ್ತಾ ಇದೆ, ಅವಾಗಿಂದ ಗೂಗ್ಲಿ ಅಂತ ವೇಟ್ ಮಾಡ್ತಾ ಇದೀವಿ. ಅನಿಲ್ ಕುಂಬ್ಳೆ ಸರ್ ತಪ್ಪಿಸ್ಕೊಳಕ್ಕಾಗಲ್ಲ ಸರ್, ಹೋಗ್ಲೇಬೇಕು ಸರ್, ಹಾಡ್ಲೇಬೇಕು ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್. ಸರ್, ನೀವು ಕರೆದಿದ್ದಕ್ಕೆ ಕೋಗಿಲೆ ಬಂತು ಸರ್. ಅವರ ಕರೆದಿದ್ದಕ್ಕೆ ಅವರ ಜೀವನದ ಕೋಗಿಲಿನ ವೇದಿಕೆ ಮೇಲೆ ಆಗಮಿಸಿದೆ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಅಂಡ್ ಫಸ್ಟ್ ಆಫ್ ಆಲ್ ಸರ್ ಮನಸಾರೆ ಮಗು ತರ ಹಾಡಿರೋದಕ್ಕೆ ಎಲ್ರು ಎದ್ದು ನಿಂತು ಚಪ್ಪಾಳೆ ಹೊಡಬೇಕಪ್ಪ. ಒಂದು ಸ್ಟ್ಯಾಂಡಿಂಗ್ ಓವೇಷನ್ ಪ್ಲೀಸ್. ಥ್ಯಾಂಕ್ ಯು. ಅಂಡ್ ನಿಮ್ಮ ಹಾಡನ್ನ ಮೆಚ್ಚಿ ಮೇಡಮೇ ಬಂದ್ಬಿಟ್ಟಿದ್ದಾರೆ ಅಲ್ವಾ? ಹೌದು ಅಲ್ಲ, ಬಟ್ ಈ ವೇದಿಕೆಯಲ್ಲಿ ಮೆಚ್ಚಿದ್ದಾರೆ, ಮನೇಲಿ ಹಾಡು ಹೇಳ್ದಾಗೆಲ್ಲ. ವೇದಿಕೆಯಲ್ಲೂ ಮೆಚ್ಚಿದೀನಿ, ಮನೆಯಲ್ಲೂ ಮೆಚ್ಚಿದೀನಿ. ಹಾಡು ಅನಿಲ್ ಕುಂಬ್ಳೆ ಸರ್ ಅವರ ಧರ್ಮಪತ್ನಿ ಚೇತನಾ ಮೇಡಮ್ ಅವ್ರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಮೇಡಮ್, ಸರ್ನ ನೀವು ಪ್ರೀತಿಯಿಂದ ಮನೇಲಿ ಏನಂತ ಕರಿತೀರಾ? ನಾನಲ್ಲ, ನಮ್ಮ ಅತ್ತೆಯವರು ಅನು ಅಂತ ಕರೆಯೋದು. ಮನೇಲಿ ಎಲ್ಲರೂ ಅನು ಅಂತ ಅವ್ರನ್ನ. ಹೌದಾ ಸರ್? ಅಯ್ಯೋ, ನಮ್ಮ ಅಮ್ಮಂಗೆ ಥ್ಯಾಂಕ್ಸ್ ಹೇಳ್ಬೇಕು. ನನ್ನ ಹೆಸರು ಅನು ಅಂತ ಇಟ್ಟಿದ್ದಕ್ಕೆ ಇವತ್ತಕ್ಕೂ ಸಾರ್ಥಕ ಆಯ್ತು ನನ್ನ ಹೆಸರಿಗೆ. ಈ ವೇದಿಕೆ ಎಷ್ಟು ಇಷ್ಟ? ತುಂಬಾ ಖುಷಿ ತಂದ್ಕೊಟ್ಟಿದೆ. ನನಗೆ ಮಾತ್ರ ಅಲ್ಲ, ಸಮಸ್ತ ಕರ್ನಾಟಕದಲ್ಲಿ ಇದು ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ, ಒಂದು ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು. ಮತ್ತೆ ನಮ್ಮ ತಂದೆ ತಾಯಿಗಳು ಮಿಸ್ ಮಾಡದೆ ನೋಡ್ತಾರೆ. ನನಗೆ ತುಂಬಾ ಹಿಡಿಸಿದ್ದು ಪುನೀತ್ ಸರ್ ಅವ್ರದ್ದು ಟ್ರೈಬ್ಯೂಟು, ಮತ್ತೆ ರವಿಚಂದ್ರನ್ ಸರ್ದು ತುಂಬಾ ರವಿ ಹಂಸ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿತ್ತು. ಜಿ ಕನ್ನಡ ಸ್ಟ್ಯಾಂಡರ್ಡ್ ಎಷ್ಟು ಚೆನ್ನಾಗಿದೆ, ಅತ್ಯುತ್ತಮವಾಗಿದೆ ಅಂತಂದ್ರೆ ಪ್ರತಿಯೊಬ್ಬರು ಕುಟುಂಬ ಸಮೇತವಾಗಿ ನೋಡಬಹುದು. ಅದರಿಂದ ನಾನು ನೋಡೋದ್ರಲ್ಲಿ ಅದರಲ್ಲಿ ಏನು ಹೆಚ್ಚುಗಾರಿಕೆ ಇಲ್ಲ. ಆ ಸ್ಟ್ಯಾಂಡರ್ಡ್ ಅಷ್ಟೊಂದು ಚೆನ್ನಾಗಿದೆ. ಸೋ ಸ್ವೀಟ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್.
ಮಹಾಗುರುಗಳ ಕಡೆಯಿಂದ ಈಗ ಮಾತಿನ ಜೊತೆ ಒಂದು ಗಿಫ್ಟ್ ಕೂಡ ಬರುತ್ತೆ. ನಮ್ಮ ಸಿಹಿ ಮಾಡೋ ಕೆಲಸಗಳು ಇದೆಯಲ್ಲ, ಅದ್ಭುತವಾದ ಕೆಲಸಗಳು ನೋಡಿ. ನಾನು ರವಿಚಂದ್ರನ್ ಅವರು ಎಲ್ಲೂ ಜಗಳ ಆಡಿಲ್ಲ, ಸಿನಿಮಾ ಮಾಡ್ತಿರ್ಲಿಲ್ಲ ಅಷ್ಟೇ. ಅಷ್ಟಕ್ಕೆ ಅವರು ಹಂಗಾಗ್ಬಿಟ್ಟಿದ್ದಾರೆ ಹಿಂಗಾಗ್ಬಿಟ್ಟಿದ್ದಾರೆ ಅಂತ ಹೇಳ್ಕೊಂಡು ಸುತ್ತಾ ಇದ್ರು. ಝೀ ಒಂದೇ ಶಾಟ್ ಅವ್ರನ್ನ ತಂದ ಪಕ್ಕದಲ್ಲಿ ಕೂರಿಸ್ಬಿಟ್ಟು ಮಾತಾಡಿಸ್ಬಿಟ್ರು, ಇಬ್ಬರನ್ನು ಸೇರಿಸ್ಬಿಟ್ರು. ನನ್ನ ವೃತ್ತಿ ಜೀವನದಲ್ಲಿ ಅದೊಂದು ಸಖತ್ ಕ್ಯಾಚ್. ಅದಾದ್ಮೇಲೆ ಇದು ಸೆಕೆಂಡ್ ಬೆಸ್ಟ್ ಕ್ಯಾಚ್. ಥ್ಯಾಂಕ್ ಯು ಸರ್. ಕ್ಯೂಟ್ ಅನ್ಸೋದೇನ್ ಗೊತ್ತಾ, ಅವ್ರು ಗೋಲ್ಡನ್ ಬಜಾರ್ ಥ್ಯಾಂಕ್ ಯು ಸರ್ ಅಂತ ಹೇಳಿ. ಅಲ್ಲಲ್ಲ, ಗೋಲ್ಡನ್ ಬಜಾರ್ ಕೊಟ್ರೆ ತಿರ್ಗಾ ಬರೋ ವಾರನೂ ಬರ್ಬೇಕಾಗತ್ತೆ. ಸೊ ಸಿಂಗಿಂಗ್ ಕೆರಿಯರ್ ಒಂದು ಆಪ್ಷನ್ ಇದೆ ಅವ್ರಿಗೆ. ಅವ್ರು ಆಗ್ಲೇ ನನಗೆ ಹೇಳಿದಾರೆ, ಅವರು 2 ಹಾಡು ಹಾಡಿಸ್ಬೇಕು ನಿಮ್ ಕೈಲಿ ಅಂತ. ಅದಕ್ಕೆ ಇವಾಗ ಪ್ರೆಷರ್ ಅವ್ರ ಮೇಲೆ. ಸೂಪರ್. ಬರೀ ಇದು ಒಂದೇ ಹಾಡಲ್ಲ, ಇದು ಬರೀ ಟ್ರೈಲರ್ ಅಷ್ಟೇ, ಇನ್ನು ಪಿಕ್ಚರ್ ಬಾಕಿ ಇದೆ. ಯಾಕಂದ್ರೆ VP ಸರ್ ಹೇಳ್ದಂಗೆ ಡ್ಯೂಯೆಟ್ ಪರ್ಫಾರ್ಮೆನ್ಸ್ ಒಂದು ಕಾದಿದೆ ನಿಮ್ಗೆಲ್ಲ. ಅದ್ರ ಜೊತೆ ಒಂದಷ್ಟು ಮಾಹಿತಿಗಳು ಕೂಡ ಕೇಳೋಣ. ಥ್ಯಾಂಕ್ ಯು ಸೋ ಮಚ್. ನೀವು ಎಂಜಾಯ್ ಮಾಡ್ಬೋದು. ಥ್ಯಾಂಕ್ ಯು ಮ್ಯಾಮ್. ವೆಲ್ಕಮ್ ವೆಲ್ಕಮ್. ಪೃಥ್ವಿ ಭಟ್ ಅವರ ಹಾಡಿಗೆ ಎಲ್ಲ ಜೂರಿ ಎದ್ದು ನಿಂತು ಚಪ್ಪಾಳೆನ ಹೊಡೆದಿದ್ದಾರೆ. ಆ್ಯಂಡ್ ಖುಷಿ ಆಯ್ತಾ ಪೃಥ್ವಿ ಇವತ್ತು ಸರ್ ಮುಂದೆ ಹಾಡಿ? ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಸರ್ರು ನಾನು ಒಂದೇ ಊರಿನವರು. ಸೊ ಅವ್ರ ಮುಂದೆ ಇವತ್ತು ಅದು ಅವ್ರಿಷ್ಟವಾದ ಹಾಡನ್ನು ಹಾಡ್ತಿರೋದು ಇನ್ನೂ ಖುಷಿ ಆಗ್ತದೆ. ಆಹಾ. ಸೊ ಹಾಗಾದ್ರೆ ನಿಮ್ಮ ಊರೇ ಅಲ್ವಾ, ಒಂದೇ ಊರಲ್ವಾ? ಸೊ ನೀನೇ ಕೇಳು, ನಿಮ್ಮೂರ ಸ್ಟೈಲಲ್ಲೇ ಕೇಳು, ಹೇಗಿತ್ತು ನಿನ್ನ ಪರ್ಫಾರ್ಮೆನ್ಸ್ ಅಂತ. ನಾನು ಹಾಡಿದ್ದು ಚಂದವಂತ ಸರ್. ತುಂಬ ಚೆನ್ನಾಗಿ ಹಾಡಿದ್ರಿ. ಇದು ನನ್ನ ಫೇವ್ರೇಟು. ನನಗಿಂತ ಹೆಚ್ಚಿಗೆಗೆ ಚೇತನನ್ ಫೇವ್ರೇಟ್ ಇದು. ಚೇತನಾ ಮೇಡಮ್ ಅವ್ರ ಫೇವ್ರೇಟ್. ಶ್ರೇಯಾ ಘೋಷಾಲ್ ಅವ್ರು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಬಟ್ ಇವತ್ತು ನನಗೆ ಅವರೇ ಹಾಡ್ತಾ ಇರೋಂಗಿತ್ತು. ಅರೆ ತುಂಬ ಅದ್ಭುತವಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಫೇವ್ರೆಟ್ ಹಾಡು. ಸೂಪರ್ ಕಾಂಪ್ಲಿಮೆಂಟ್. ಈ ಹಾಡು ನಿನ್ನ ಮೂಲಕ ಸರ್ ಮೇಡಮ್ ಹಾಡ್ಸಿರೋದು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. VP ಸರ್, ನಿಮ್ಗೆ ಎಷ್ಟು ಖುಷಿ ಆಯ್ತು ಪೃಥ್ವಿ ಅವರ ಈ ಹಾಡುಗಾರಿಕೆ? ಪೃಥ್ವಿ ಭಟ್, ಎಸ್ ಸರ್. ಏನ್ ನಿಮ್ಮವ್ರು ಬರ್ತಿದಂಗೆ ಅಷ್ಟು ಧೈರ್ಯ ನಿಂಗೆ? ಸಡನ್ ಆಗಿ ನಿನ್ ಫುಲ್ ಆಟಿಟ್ಯೂಡ್ ಚೇಂಜ್? ಇಲ್ಲ ಸರ್. ಇವ್ರು ಇಡೀ ಕರ್ನಾಟಕದವ್ರಮ್ಮ, ಇಡೀ ಇಂಡಿಯಾದವ್ರಮ್ಮ, ಇಡೀ ಇಂಡಿಯಾ ಆಸ್ತಿ. ಯಾವ ಊರು ನಿಂತು ಬೈದವೆ? ಕಾಸರಗೋಡು ಸರ್. ಕಾಸರಗೋಡಲ್ಲಿ ಅದ್ರ ಬೇಕರಿ ಇದೆಯಾ ಸರ್? ಅದಕ್ಕೊಂದು ಕತೆ ಇದೆ ಸರ್. ನಾನು ಇಷ್ಟು ಮಾತ್ರ ಹೇಳ್ತೀನಿ, ಮಿಕ್ಕಿದ್ದು ಬಹಳ ಅದಕ್ಕೆ ಬಣ್ಣ ಕಟ್ಟಿ ಅನುಶ್ರೀ ಅವರು ಹೇಳ್ತಾರೆ. ಮೇಡಮ್ ಮುಂದುವರಿಸಿ ಮೇಡಮ್. ಈ ಹುಡುಗಿ ಒಂದೊಂದು ಬೇಕ್ರಲ್ಲೂ 1000 ರೂಪಾಯಿ ಸಾಲ. ಏನಿಲ್ಲ, ಹನಿ ಕೇಕು, ಆಪಲ್ ಕೇಕು, ಆ ಕೇಕು, ಆ ಪಪ್ಸು, ಈ ಪಪ್ಸ್ ಅನ್ಕೊಂಡು ಬರೀ ಬೇಕ್ರಿ ಐಟಮ್ಸ್ ಮಾತ್ರ ತಿನ್ನೋದು. ಸೊ ನಿಮ್ಗೆ ಇಷ್ಟ ಅಲ್ಲ ಸರ್ ಬೇಕ್ರಿಲಿ ಸಿಗೋ ಆ ಕೇಕು ಅಂತವೆಲ್ಲ? ಚಿಕ್ಕ ವಯಸ್ಸಲ್ಲಿ ವಿಪರೀತ ತಿಂತಾ ಇದ್ದೆ ಬೇಕ್ರಿ. ಯಾವ್ದು ಸರ್ ಫೇವ್ರೆಟ್ ಕೇಕು, ಫೇವ್ರೆಟ್ ಕೇಕ್? ಸ್ವೀಟ್? ಕೇಕ್ ಅಲ್ಲ, ಪಫು, ದಿಲ್ ಖುಷ್ ದಿಲ್ ಪಸಂದ. ಐ ಸೂಪರ್. ಯಡಿಯೂರಲ್ಲಿ ಬೆಳೆದಿದ್ದು ಜಯನಗರ. ಸೊ ಅಲ್ಲಿ ಒಂದು ಬೇಕ್ರಿ ಇತ್ತು. ಸ್ಕೂಲ್ ಆದ್ಮೇಲೆ ಕ್ರಿಕೆಟ್ ಮುಗಿಸ್ಕೊಂಡು ಅಲ್ಲಿ ಹೋಗಿ ಖಾರ ಬ್ರೆಡ್, ಖಾರ ಬನ್ನು, ಖಾರ ಬ್ರೆಡ್ ಸಖತ್ತಾಗಿರುತ್ತೆ.